ಇನ್ನು ಭಾರತದ ತಾಕತ್ತು ಅಂದ್ರೆ ಇದೆ ನೋಡಿ. ಟ್ರಂಪ್ 50% ಸುಂಕಾಸ್ತ್ರಕ್ಕೆ ಬೆದರದ ಭಾರತ. ನಾವು ಹೆದರ್ಕೊಳ್ಳಿಲ್ಲ. ಭಾರತದ ತಾಕತ್ತು ಮತ್ತು ದಮ್ಮು ಅಂದ್ರೆ ಇದೆ ನೋಡಿ. ಡೊನಾಲ್ಡ್ ಟ್ರಂಪ್ ಮಾಂಸದ ಪರ್ವತ. ಟ್ರಂಪ್ 50ರಷ್ಟು ಸುಂಕಾಸ್ತ್ರವನ್ನ ಪ್ರಯೋಗ ಮಾಡಿದಾಗಲೂ ಕೂಡ ಭಾರತ ಬೆದರಿ ಬೆಂಡಾಗಲಿಲ್ಲ. ಒಂದು ಹೆಜ್ಜೆ ಹಿಂದೆ ಸರಿಯಲು ದೆಹಲಿ ನಕಾರ. ಒಂದು ಹೆಜ್ಜೆ ಹಿಂದೆ ಸರಿಯಲಿಲ್ಲ ಭಾರತ. ವಾಣಿಜ್ಯ ಚರ್ಚೆಗಳ ವಿಚಾರದಲ್ಲಿ ತಗ್ಗೋದೇ ಇಲ್ಲ ಎಂದು ಅದ್ಯಾವುದು ಅಲ್ಲು ಅರ್ಜುನ್ ಸಿನಿಮಾದ ಡೈಲಾಗ್ ಹೊಡ್ಕೊಂಡು ನಾವು ಮುಂದೆನೆ ಹೋದ್ವಿ. ಇದನ್ನ ನಿರೀಕ್ಷೆ ಮಾಡಿರದೆ ಶಾಕ್ ಆದ ಅಮೆರಿಕ. ಭಾರತ ಜಗ್ಗುತ್ತಿಲ್ಲ, ಅಮೆರಿಕ ಸಹಾಯಕತೆ. ಎಷ್ಟು ಭಕ್ತಾರ್ ನೋಡೋಣ ಅನ್ಕಂಡ ಮುದಿಯ ಬಗಲಿಲ್ಲ ಭಾರತ. ವಾಣಿಜ್ಯ ಚರ್ಚೆಗಳು ಮಂದಗತಿಯಲ್ಲಿ ಸಾಗ್ತಿದೆ. ಅಮೆರಿಕ ಟ್ರೆಜರಿ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಬೇಸರ, ಕಳವಳ. ಭಾರತದ ತಾಕತ್ತು ಅಂದ್ರೆ ಇದೆ ನೋಡಿ. ಭಾರತ ಒಂದು ಕಾಲದಲ್ಲಿ ಕೆಜಿಗಟ್ಟಲೆ ಚಿನ್ನದ ವ್ಯವಹಾರಗಳನ್ನ ದಾರಿ ಮಧ್ಯೆ ಮಾಡ್ತಾ ಇದ್ದಂತಹ ಭಾರತ, ಬ್ರಿಟಿಷರ ಬಿಳಿಯರ ಆಕ್ರಮಣದಿಂದ ಬರಡಾದಂತಹ ಭಾರತ ಮತ್ತೆ ಭಾರತವಾಗಿ ನಿರ್ಮಾಣ ಆಗೋದಕ್ಕೆ ಸಾಕಷ್ಟು ವರ್ಷಗಳು ಬೇಕಾಗಿ ಬಂತು. ಹಳೆಯ ಭಾರತ ಇದಲ್ಲ, ಹೊಸ ಭಾರತ ಇದು, ನವ ಭಾರತ. ವ್ಯವಹಾರಿಕವಾಗಿ ಬೆದರಿಸೋದಕ್ಕೆ ಅಮೆರಿಕ ಪಟ್ಟ ಶ್ರಮ, ಪಟ್ಟ ಪ್ರಯತ್ನಗಳು ಎಲ್ಲವೂ ಸಮುದ್ರಕ್ಕೆ ಹಾಕಿದ ಹೋಮದಂಗಾಯ್ತೀಗ. ಭಾರತ ಬಗ್ಗಲಿಲ್ಲ, ಭಾರತ ಜಗ್ಗಲಿಲ್ಲ. ಭಾರತದ ತಾಕತ್ತು ಅಂದ್ರೆ ಇದೆ ನೋಡಿ. ಟ್ರಂಪ್ 50% ಸುಂಕಾಸ್ತ್ರಕ್ಕೆ ಭಾರತ ಬೆದರಲಿಲ್ಲ. ಒಂದು ಹೆಜ್ಜೆ ಹಿಂದೆ ಸರಿಬಾರದು ಅಂತ ಹೇಳಿ ದೆಹಲಿ ಸರ್ಕಾರ ಹೇಳಿತು. ಅರ್ಥಾತ್ ನಮ್ಮ ಕೇಂದ್ರ ಸರ್ಕಾರ ವಾಣಿಜ್ಯ ಕಮರ್ಷಿಯಲ್ ಚರ್ಚೆಗಳ ವಿಚಾರದಲ್ಲಿ ತಗ್ಗೋದೇ ಇಲ್ಲ ಎಂದ ಭಾರತ. ಭಾರತದ ಜೊತೆ ರಷ್ಯಾನು ಚೆನ್ನಾಗಿದೆ ರೀ, ಚೀನಾನು ಚೆನ್ನಾಗಿದೆ, ಇರಾನು ಚೆನ್ನಾಗಿದೆ. ಪಾಶ್ಚಿಮಾತ್ಯ ದೇಶಗಳ ಪೈಕಿ ಬಲಾಢ್ಯ ದೇಶಗಳು ಇಸ್ರೇಲ್ ಕೂಡ ಚೆನ್ನಾಗಿದೆ ತಕ್ಕ ಮಟ್ಟಿಗೆ. ಇನ್ನೇನು ಬೇಕು? ಯುದ್ಧೋಪಕರಣಗಳಿಗೆ ಬರ ಇಲ್ಲ ಭಾರತದಲ್ಲಿ. ಭಾರತಕ್ಕೆ ಆಮದು ಮಾಡಿಕೊಳ್ಳೋದಕ್ಕೆ ಯಾವ್ಯಾವ ವಸ್ತುಗಳು ಅನಿವಾರ್ಯವೋ ಆ ಎಲ್ಲ ವಸ್ತುಗಳನ್ನು ಕೂಡ ನಾವು ಆಮದು ಮಾಡ್ಕೊತಾ ಇದ್ದೀವಿ. ವಿಶ್ವದ ದೊಡ್ಡಣ್ಣ ಜೊತೆಗಿದ್ರೆ ಒಂದು ಚಂದ ಅನ್ನೋ ಕಾರಣಕ್ಕೋಸ್ಕರ ಅಮೆರಿಕದ ಜೊತೆ ವ್ಯವಹಾರ ಚೆನ್ನಾಗಿತ್ತು ಅನ್ನೋದನ್ನು ಹೊರತುಪಡಿಸಿದ್ರೆ ಉಳಿದ ಯಾವ ಲಾಭ ಭಾರತಕ್ಕಿಲ್ಲ. ಆ ಸಂದೇಶವನ್ನು ಜಾಗತಿಕವಾಗಿ ಭಾರತ ಕೊಡುವಂಥ ಪ್ರಯತ್ನ ಮಾಡ್ತಾ ಇದೆ. ಅಮೆರಿಕ ಟ್ರಂಪ್ 50% ಸುಂಕಾಸ್ತ್ರಕ್ಕೂ ಕೂಡ ಭಾರತ ಬೆದರಲಿಲ್ಲ. ಜೊತೆಗೆ ವಾಣಿಜ್ಯ ಚರ್ಚೆಗಳು ಮಂದಗತಿಯಲ್ಲಿ ಸಾಗ್ತಾ ಇವೆ. ಅಮೆರಿಕ ಟ್ರೆಜರಿ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.